ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗುಂದಾವರ್ತಿ ಈ ವಿಶ್ರಾಂತಿಕರವಾದ ದಿನವನ್ನು ದೇವರಾದ ಕರ್ತನೆ ತನ್ನ ಪ್ರಸನ್ನತೆಯ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳುವಂತ ನನ್ನ ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ದೇವರ ಕೃಪೆ ಎಂಬ ಹಸ್ತ ನನ್ನನ್ನು ನಿಮ್ಮನ್ನು ಆಶೀರ್ವದಿಸೋದಕ್ಕೋಸ್ಕರವಾಗಿ ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸಿದ್ದಾನೆ. ದೇವರು ಕೊಟ್ಟಿರುವಂತ, ದೇವರಾದ ಕರ್ತನು ಕೊಟ್ಟಿರುವಂತ ಈ ದಿನವನ್ನು ದೇವರ ಮಹಿಮೆಗೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು, ಫಸ್ಟ್ ಪ್ರಯಾರಿಟಿಯನ್ನು ನಮ್ಮ ದೇವರಾದ ಕರ್ತನಿಗೆ ನಾವು ಕೊಡುವಾಗ ನಮ್ಮ ಜೀವಿತದಲ್ಲಿ ಇರುವಂತ ಯಾವುದೇ ಪ್ರಾಬ್ಲಮ್ಸ್ಗಳಿರ್ಬೋದು, ಆದರೆ ದೇವರಾದ ಕರ್ತನು ಒಂದು ಕ್ಷಣದಲ್ಲಿ ಅದನ್ನು ಡಿಸ್ಟ್ರಾಯ್ ಮಾಡಿ ಹಾಕ್ತಾನೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಚಿಂತೆ, ಬೇನೆ, ಬೇಸರು, ರೋಗದ ಬಲಹೀನತೆಗಳು, ಲೋಕದ ಜನರಿಂದ, ಕುಟುಂಬದಿಂದ ತಳ್ಳಲ್ಪಟ್ಟಿ, ಒಂದು ವೇಳೆ ನೀವು ತಳ್ಳಲ್ಪಟ್ಟಿರ್ಬೋದು, ದೊಡ್ಡ ಬಂಡೆ ಕಲ್ಲಂತಿರುವಂತಹ ಆ ಚಿಂತೆಯನ್ನು ನಿಮ್ಮ ತಲೆ ಮೇಲೆ, ನಿಮ್ಮ ಹೃದಯದಲ್ಲಿ ಹೊತ್ತುಕೊಂಡಿರ್ಬೋದು. ಅದರಿಂದ ಹೊರಗೆ ತರಲಿಕ್ಕೆ, ಅದರಿಂದ ಹೊರಗೆ ಬರಲಿಕ್ಕೆ ನಿಮಗೆ ಮನಸ್ಸಿಗೆ ಆಗದೆ ಇರುವಂತ ಸಮಯದಲ್ಲಿ ನೀವು ಇರುವಂತ ವೇಳೆಯಲ್ಲಿ ದೇವರ ಹಸ್ತಕ್ಕೆ ಒಪ್ಪಿಸಿ ಕೊಡುವಾಗ, ದೇವರ ವಾಕ್ಯದ ಬಳಿಗೆ ಬರುವಾಗ, ದೇವರ ಕೃಪಾಸನದ ಬಳಿಗೆ ನೀವು ಬರುವಾಗ, ದೇವರ ಹಸ್ತ ಆ ಬಂಡೆ ಅಂತಿರುವಂತ, ಆ ಬಂಡೆ ಕಲ್ಲಂತಿರುವಂತ, ಯಾರಿಂದಲೂ ತೆಗೆದು ಹಾಕ್ಲಿಕ್ಕೆ ಅಸಾಧ್ಯವಾಗಿರುವಂತ ಆ ಚಿಂತೆಯಿಂದ, ಆ ಚಿಂತೆ ಎಂಬ ಬಂಡೆಯನ್ನು ದೇವರಾದ ಕರ್ತನು ಹೊಡೆದಾಕ್ತಾನೆ. ರೋಗ ಎಂಬ ಬಂಡೆಯನ್ನು ಹೊಡೆದಾಕ್ತಾನೆ. ಪ್ರಿಯ ದೇವ ಜನರೇ, ನಿಮ್ಮನ್ನು ಎಲ್ಲರೂ ತಳ್ಳಿ ಬಿಟ್ಟಿರ್ಬೋದು. ನಿಮ್ಮ ವಿಷಯದಲ್ಲಿ ಒಂದು ಆಲಸ್ಯ ಭಾವನೆಯಲ್ಲಿ ಜನರು ಇರ್ಬೋದು, ಆದರೆ ದೇವರಾದ ಕರ್ತನು ನಿಮ್ಮೊಂದಿಗೆ ಇರುವಾಗ ನಿಮಗೆ ಘನತೆ, ಮಾನ, ಮಹಿಮೆಯನ್ನು ದೇವರಾದ ಕರ್ತನು ತಂದು ಕೊಡುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಈ ದಿನವನ್ನು, ಈ ಸಮಯವನ್ನು ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ, ನಿಮ್ಮ ಜೀವಿತದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಅದನ್ನು ಬದಿಗಿಟ್ಟು ದೇವರ ವಾಕ್ಯವನ್ನು ನೀವು ಕೇಳುವುದಾದರೆ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ದೇವರಾದ ಕರ್ತನು ಅದನ್ನು ಮಾರ್ಪಡಿಸುವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಕೂಡ ದೇವರು ನನಗೂ, ದೇವರ ವಾಕ್ಯವನ್ನು ಕೇಳುವಂತ ನಿಮಗೂ, ಆತನು ತನ್ನ ವಾಕ್ಯದ ಮೂಲಕ ನನ್ನನ್ನು ನಿಮ್ಮನ್ನು ಆಶೀರ್ವಾದಕ್ಕೋಸ್ಕರವಾಗಿ ತನ್ನ ಧರ್ಮದ ಬಲಗೈಯನ್ನು ಚಾಚಿ ತನ್ನ ಕೃಪೆಯಿಂದ ನನ್ನನ್ನು ನಿಮ್ಮನ್ನು ನಡೆಸುವುದಕ್ಕೋಸ್ಕರವಾಗಿ ದಾವೀದನ ಕೀರ್ತನೆಗಳು 23ನೇ ಸಂಧಿ 4ನೇ ವಚನವನ್ನು ನಾವು ಧ್ಯಾನ ಮಾಡುವ. ಕೀರ್ತನೆಗಳು 23ನೇ ಸಂಧಿ 4ನೇ ವಚನ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವನ್ನು ಕೊಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಪ್ರಿಯರೇ, ದಾವೀದನು ತನ್ನ ಜೀವಿತದ ಅನುಭವವನ್ನು ತಿಳಿಯಪಡಿಸ್ತಿದ್ದಾನೆ. ಇಲ್ಲಿ ಕಾರ್ಗತ್ತಲು ಅಂದ್ರೆ ಗಾಢಾಂಧಕಾರ, ಕತ್ತಲೆ, ಎಲ್ಲಿ ನೋಡಿದ್ರು ಕೂಡ ಬೆಳಕಿಲ್ಲ. ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೂ ಕೂಡ ಅಲ್ಲಿ ಗುಂಡಿ ಉಂಟಾ, ಅಲ್ಲಿ ಕಲ್ಲುಂಟಾ, ಏನು ಪ್ರಾಬ್ಲಮ್ಸ್ ಉಂಟು ಅದು ನಮ್ಗೆ ಗೊತ್ತಿರೋದಿಲ್ಲ. ಇಲ್ಲಿ ದಾವೀದನು ತನ್ನ ಜೀವಿತದ ಅನುಭವವನ್ನು ತಿಳಿಯಪಡಿಸ್ತಿದ್ದಾನೆ. ಯಾಕಂದ್ರೆ ದಾವೀದನ ಜೀವಿತದಲ್ಲಿ ದೇವರಾದ ಕರ್ತನು ಬೆಳಕಾಗಿದ್ದಾನೆ. ಯಾಕಂದ್ರೆ ದಾವೀದನು ತನ್ನ ಜೀವಿತದಲ್ಲಿ ಫಸ್ಟ್ ಪ್ರಯಾರಿಟಿ ದೇವರಾದ ಕರ್ತನಿಗೆ ಕೊಟ್ಟು, ಪ್ರತಿ ಒಂದು ನಮ್ಮ ಜೀವಿತದಲ್ಲಿ ದೇವರಾದ ಕರ್ತನೊಂದಿಗೆ ವಿಚಾರಿಸಿ, ದೇವರ ಆತ್ಮನೊಂದಿಗೆ ಕೇಳಿಕೊಂಡು, ದೇವರ ಸಹಾಯವನ್ನು ಬೇಡಿಕೊಂಡು ಅವನು ಮುಂದೆ ಕಾಲಿಡ್ತಿದ್ದ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ದಾವೀದನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನೆಂಬುದಾಗಿ. ಇವತ್ತು ದಾವೀದನ ವಿಷಯದಲ್ಲಿ ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕ ತಿಳಿಯಪಡಿಸಿದ್ದಾನೆ. ಇವತ್ತು ನನ್ನ ನಿಮ್ಮ ವಿಷಯದಲ್ಲಿ ದೇವರಾದ ಕರ್ತನು ಇದೇ ಮಾತನ್ನು ಹೇಳ್ತಿದ್ದಾನ. ಇವತ್ತು ದೇವರಿಗೆ ನಂಬಿಗಸ್ತಕರಾಗಿ ನಾನು ನೀವಿದ್ದೇವ. ಇವತ್ತು ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದೇವ. ದೇವರ ವಾಕ್ಯಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತಿದ್ದೀವ. ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ನಾವು ದೇವರಾದ ಕರ್ತನಿಗೆ ನಾವು ಕೊಟ್ಟಿದ್ದೇವ. ಇದು ನಾವು ಆಲೋಚಿಸುವ ಪ್ರಿಯರೇ.
ಇವತ್ತು ಕಾರ್ಗತ್ತಲು ಎಂಬುದಾಗಿ ಪ್ರತಿ ಒಬ್ಬೊಬ್ಬನ ಜೀವಿತದಲ್ಲಿ ಈ ಕಾರ್ಗತ್ತಲು ಇದ್ದೇ ಇರುವಂತದ್ದಾಗಿದೆ. ಓ ನಾನು ಎಲ್ಲದರಲ್ಲಿ ಸಂತುಷ್ಟನಾಗಿ, ಎಲ್ಲದಲ್ಲಿ ನಾನು ಫ್ರೀ ಆಗಿದ್ದೇನೆ ಎಂಬುದಾಗಿ ಹೇಳುವಂಥವ್ರು ಯಾರು? ಒಬ್ಬೊಬ್ಬರು ಒಂದೊಂದು ಜೀವಿತದಲ್ಲಿ, ಅವರೊಬ್ಬೊಬ್ಬರು ಒಂದೊಂದು ಜೀವಿತದಲ್ಲಿ ಕಾರ್ಗತ್ತಲು ಇದ್ದೇ ಇದೆ. ಏನ್ ಮಾಡಬೇಕು? ಒಂದೊಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ಹೋಗುವಾಗ ಅಯ್ಯೋ ದೇವರೇ, ಇದಕ್ಕೆ ರೈಟ್ ಆದ ವೇಲಿ ನನ್ನನ್ನು ನಡೆಸಲಿಕ್ಕೆ ಯಾರಿದ್ದಾರೆ? ಕಾರ್ಗತ್ತಲು ಕಂಪ್ಲೀಟ್ ಟೋಟಲಿ ಕತ್ತಲು ಅಂದ್ರೆ ಯಾರು ಮುಂದೆ ನಿಂತರೂ ಕೂಡ ಕಾಣದಂತ ಆ ಕತ್ತಲು. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಈ ಕಾರ್ಗತ್ತಲೆಂಬ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸುಖಕರವಾಗಿ, ಎಲ್ಲವೂ ಸಂತೋಷಕರವಾಗಿರುವಾಗ ಸಡನ್ ಆಗಿ ಒಂದು ಪ್ರಾಬ್ಲಮ್ಗಳು ನಿಮ್ಮ ಜೀವಿತದಲ್ಲಿ ಕ್ರಿಯೇಟ್ ಆಗುವಂತವಳಿ ಅಯ್ಯೋ ದೇವರೇ, ಆಗ ಬರುವಂತದ್ದೇ ಮಾತು ಅಯ್ಯೋ ದೇವರೇ. ಅದಕ್ಕಿಂತ ಮುಂಚೆ ದೇವರಾದ ಕರ್ತನು ಎಲ್ಲ ಆಶೀರ್ವಾದವನ್ನು ಕೊಟ್ಟು ನಡೆಸುವಂತ ವೇಳೆಯಲ್ಲಿ ದೇವರ ನೆನಪೇ ಇಲ್ಲ. ಪ್ರಾಬ್ಲಮ್ಗಳು ಬರುವಾಗ, ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವಾಗ ಆಗ ದೇವರ ನೆನಪು ಬರ್ತದೆ. ಅವರ ಜೀವಿತದಲ್ಲಿ ಆ ಪ್ರಾಬ್ಲಮ್, ಆ ಒಂದೊಂದು ನಿಮ್ಮ ಜೀವಿತದಲ್ಲಿ ಬರುವಂತ ಪ್ರಾಬ್ಲಮ್ಸ್, ಆ ಪ್ರಾಬ್ಲಮ್ಸ್ ನೀವು ಎಷ್ಟೇ ದೊಡ್ಡ ಆಪ್ತನೇ ಆಗಲಿ, ಎಷ್ಟೇ ದೊಡ್ಡ ಸ್ನೇಹಿತನೇ ಆಗಲಿ, ಎಷ್ಟು ನಿಮ್ಮ ಜೀವಿತದಲ್ಲಿ ನಿಮ್ಮೊಟ್ಟಿಗೆ ಇರುವವನಾಗಿರಿ, ಅದನ್ನು ನಿಮ್ಮನ್ನು ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇಲ್ಲಿ ದಾವೀದನು ಆ ಕಾರ್ಗತ್ತಲು ಅಂದ್ರೆ ಸ್ವಂತ ಮಗನೇ ಅಬ್ಷಾಲೋಮನು ತನ್ನನ್ನು ಕೊಲ್ಲಿಕ್ಕೆ ಹುಡುಕುತ್ತಿದ್ದಾನೆ. ಸ್ವಂತ ತಂದೆಯನ್ನು ಮಗನೇ ಕೊಲ್ಲಿಕ್ಕೆ ಹುಡುಕುತ್ತಿದ್ದಾನೆ. ಆ ಸಮಯದಲ್ಲಿ ಕೂಡ ದಾವೀದನು ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ. ಇವತ್ತು ದೇವರಾದ ಕರ್ತನು ದಾವೀದನೊಂದಿಗೆ ಇದ್ದದ್ದು, ದಾವೀದನೊಂದಿಗೆ ಆತನು, ದೇವರಾದ ಕರ್ತನು ಆತನ ಜೊತೆಗಾರನಾಗಿದ್ದು ಅನುಭವವಾಗಿ ದಾವೀದನು ನೋಡಿದ್ದಾನೆ. ಇವತ್ತು ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ನೀವು ಗೋಳಾಡ್ತಿದ್ದೀರಾ, ನೀವು ನರಳಾಡ್ತಿದ್ದೀರಾ. ಒಂದು ಕಡೆಯಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ, ಒಂದು ಸಾಲದ ಬಾಧೆಯಲ್ಲಿ ನೀವು ಸಿಕ್ಕಾಕಿಕೊಂಡಿದ್ದೀರಾ. ಒಂದು ವೇಳೆ ಸಾಲದಲ್ಲೇ ಇರುವಾಗಲೂ ಕೂಡ ನಿಮ್ಮ ಸ್ನೇಹಿತರೇ ನಿಮಗೆ ವೈರಿಗಳಾಗುವಂತಹ ಪರಿಸ್ಥಿತಿಗಳು ಬರ್ತದೆ. ನಿಮ್ಗೆ ಆಪ್ತರಾಗಿರುವಂತವರೇ ನಿಮ್ಗೆ ಕೈ ಕೊಡುವಂತ ಪರಿಸ್ಥಿತಿಗಳು ಬರ್ತದೆ. ನಾನು ನಿಮ್ಗೆ ಹೆಲ್ಪ್ ಆಗಿರ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೀನಿ, ಎಲ್ಲಾದ್ರೂ ನಾನು ನಿನ್ನ ಜೊತೆಗಾರನಾಗಿರ್ತೇನೆ ಎಂಬ ಹೇಳುವಂತ, ನಿಮ್ಮೊಂದಿಗೆ ಇರುವಂತ ಯಾರೇ ಆಗಿರಲಿ, ಆ ಪರಿಸ್ಥಿತಿಗಳು ಬರುವಾಗ ಅವರವರು ಕೈ ತಪ್ಪಿ ಜಾರಿಕೊಳ್ಳಿಕ್ಕೆ ಹೋಗ್ತಾರೆ. ಪ್ರಿಯ ದೇವ ಜನರೇ, ಆಗ ಮನುಷ್ಯನ ಪ್ರೀತಿಗೂ ದೇವರ ಪ್ರೀತಿಗೂ ವ್ಯತ್ಯಾಸ ಅಲ್ಲಿ ಕಾಣ್ತದೆ. ಇಲ್ಲಿ ದಾವೀದನು ಆ ರೀತಿಗೆ ಕಾರ್ಗತ್ತಲೆಗೆ ಸಹಾಯವನ್ನು ಕಾಣದೆ, ಯಾರು ಸಹಾಯ ಮಾಡ್ಲಿಕ್ಕೆ ಆತನ ಇರಲಿಲ್ಲ. ಕಾರ್ಗತ್ತಲು ಅವನು ಗವಿಯೊಳಗೆ ಅಡಿಗೆಕೊಳ್ತಿದ್ದ. ಒಂದು ಕಡೆಯಿಂದ ಸೌಲನವನನ್ನು ಹುಡುಕ್ತಿದ್ದಾನೆ ಕೊಲ್ಲಿಕ್ಕೆ. ಎಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ. ಇವತ್ತು ಪ್ರಾಬ್ಲಮ್ಸ್ಗಳು, ಕೆಲವು ಪ್ರಾಬ್ಲಮ್ಸ್ಗಳು ನಿಮ್ಮನ್ನು ಪರೀಕ್ಷೆ ಮಾಡುವುದಕ್ಕಾಗಿ, ಕ್ರಿಸ್ತನಲ್ಲಿ ಪ್ಯೂರಿಫೈ ಆಗುವುದಕ್ಕೋಸ್ಕರವಾಗಿ, ನೀವು ದೇವರಾದ ಕರ್ತನಿಗೆ ಎಷ್ಟು ನೀವು ನಂಬಿಗಸ್ತಕರಾಗಿ ನೀವು ನಡೀತೀರ ಎಂಬುದಾಗಿ ನಿಮ್ಮ ಆಪ್ತ ಮಿತ್ರ ನಿಮಗೆ ವೈರಿಗಳಾಗಿ ಹೋಗುವಂತ ಪರಿಸ್ಥಿತಿಗಳು. ನೀವು ಯಾರನ್ನ ಮೇಲೆ ನೀವು ನಂಬಿಕೆ ಇರ್ತೀರ, ಅವರಿಂದಲೇ ನೀವು ಕೈ ಬಿಡಲ್ಪಟ್ಟವರಾಗಿರ್ತೀರಿ. ಓ ನನ್ನ ಈ ಸಮಯದಲ್ಲಿ, ಓ ನನ್ನ ಈ ಕಷ್ಟದ ಸಮಯದಲ್ಲಿ, ಓ ನನಗೆ ಅವರೇ ಸಹಾಯ ಮಾಡ್ತಾರೆ, ಓ ನನಗೆ ಇವರು ಸಹಾಯ ಮಾಡ್ತಾರೆ ಎಂಬುದಾಗಿ ನೀವು ಅಂದುಕೊಳ್ಬೋದು. ಯಾರು ನಿಮ್ಗೆ ಆ ಪರಿಸ್ಥಿತಿಯಲ್ಲಿ ಯಾರು ಸಹಾಯ ಮಾಡಲಿಕ್ಕೆ ಬರಲ್ಲ ಪ್ರಿಯರೇ. ನಿಮ್ಮ ಸ್ಥಿತಿಗತಿಗಳಲ್ಲಿ, ನಿಮ್ಮ ಪರಿಸ್ಥಿತಿಗಳಲ್ಲಿ ನೀವು ಯಾರ ಮೇಲೆ ಡಿಪೆಂಡ್ ಆಗ್ತೀರಿ ಅದು ಪ್ರಾಮುಖ್ಯ. ನೀವು ದೇವರಾದ ಕರ್ತನ ಮೇಲೆ ನೀವು ಡಿಪೆಂಡ್ ಆಗುವುದಾದರೆ, ದೇವರ ಹಸ್ತಕ್ಕೆ ನಿಮ್ಮ ಜೀವಿತವನ್ನು, ನಿಮ್ಮ ಲೈಫ್ ಅನ್ನು ಟೋಟಲಿ ದೇವರಾದ ಕರ್ತನಿಗೆ ನೀವು ಒಪ್ಪಿಸಿ ಕೊಡುವುದಾದರೆ, ಎಂಥದೇ ಪ್ರಾಬ್ಲಮ್ಸ್ ಆಗಲಿ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ಯಾಕೆ ನನ್ನ ಸಮಾಧಾನದ ಒಪ್ಪಂದವನ್ನು ನಾನು ನಿನ್ನಲ್ಲಿ ಮಾಡಿಕೊಂಡಿದ್ದೇನೆ. ಪ್ರಿಯ ದೇವ ಜನರೇ, ನಿನ್ನ ಕರ್ತನು ಸಮಾಧಾನ ಪ್ರಿಯನು.
ಈ ಗಾಢ ಅಂಧಕಾರದ ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ಹೋಗುವಂತ ವೇಳೆಯಲ್ಲಿ, ದಿಕ್ಕು ಕಾಣದೇ ಇರುವಂತ ವೇಳೆಯಲ್ಲಿ ದೇವರಾದ ಕರ್ತನು ನಿಮ್ಮೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಆತನು ಆ ಸಮಾಧಾನ ನೀವು ಕಳ್ಕೊಳ್ಬೇಡಿ. ಸೈತಾನನು ಸಮಾಧಾನನು ಕದ್ದುಕೊಳ್ಳುವನಾಗಿದ್ದಾನೆ. ಫಸ್ಟ್ ತೆಗೆಯುವುದೇ ಪೀಸ್ ಆಫ್ ಮೈಂಡ್. ಗಲಿಬಿಲಿಯನ್ನು ತಂದಾಕ್ತಾನೆ. ಸ್ಥಿತಿಗತಿ ಪರಿಸ್ಥಿತಿಯನ್ನು ನೋಡಿ ಗಲಿಬಿಲಿ ಮಾಡಿ ಹಾಕ್ತಾನೆ. ದೇವರ ವಾಕ್ಯವನ್ನು ಧ್ಯಾನ ಮಾಡದ ರೀತಿಯಲ್ಲಿ, ಆ ಸಮಯದಲ್ಲಿ ಪ್ರಾರ್ಥಿಸ್ಲಿಕ್ಕೆ ಆಗದಂತ ರೀತಿಯಲ್ಲಿ, ಯಾಕಂದ್ರೆ ಪರಿಸ್ಥಿತಿಗಳೇ ಅವನ ಜೀವಿತದಲ್ಲಿ ದೊಡ್ಡದಾಗಿರ್ತದೆ. ಒಂದು ವೇಳೆ ನೀವು ಅನ್ನಿಸಿಕೊಳ್ಬಹುದು, ಈ ಪರಿಸ್ಥಿತಿಯಲ್ಲಿ ನನ್ನ ಈ ಹೃದಯದ, ನನ್ನ ಈ ನೋವನ್ನು ಯಾರ ಹತ್ರ ಅದು ನಾನು ಹೇಳಿಕೊಳ್ಳುವ ಎಂಬುದಾಗಿ, ನಾನು ನನ್ನ ಆಪ್ತರಿಂದ ಅವ್ರಿಗೆ ನಾನು ಶೇರ್ ಮಾಡಿಕೊಳ್ಳುವ, ನನ್ನ ಹೃದಯದ ಭಾರ ಹಗುರ ಆಗ್ತದೆ ಎಂಬುದಾಗಿ. ನೋ 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 ನೀವು ನೆನೆಸಿಕೊಳ್ಳುತ್ತಿರುವಂಥದ್ದು ತಪ್ಪು ಪ್ರಿಯರೇ. ಒಂದು ವೇಳೆ ನೀವು ನಂಬಿಕೆಯಿಂದ ಆ ಪರಿಸ್ಥಿತಿ, ನಿಮ್ಮ ಸಿಚುವೇಶನ್ ಅನ್ನು ಜೀವ ಸ್ವರೂಪನಾದ ದೇವರ ಬಳಿಯಲ್ಲಿ ಆತನೊಂದಿಗೆ ನೀವು ಶೇರ್ ಮಾಡಬೇಕು ಹೊರತು ಯಾವ ಮನುಷ್ಯನೊಂದಿಗೆ ಶೇರ್ ಮಾಡಬೇಡಿ. ಒಂದು ವೇಳೆ ನಿಮ್ಮ ಹೃದಯದ ಭಾರವನ್ನು ನೀಗಿಸುವುದಕ್ಕೋಸ್ಕರ ನಿಮ್ಮ ಸೀಕ್ರೆಟ್ ಪ್ರಾಬ್ಲಮ್ಸ್ಗಳನ್ನು, ನಿಮ್ಮ ಮನೆಯಲ್ಲಿ ಇರುವಂಥ ಅನೇಕ ಪ್ರಾಬ್ಲಮ್ಸ್ಗಳನ್ನು ಇತರರೊಂದಿಗೆ ನಾನು ಶೇರ್ ಮಾಡ್ತೀನಿ, ಅವರು ನನಗೆ ಒಂದು ವೇಳೆ ಮಾರ್ಗದರ್ಶನ ಕೊಡುವರು, ಏನಾದರೂ ಆಲೋಚನೆ ಹೇಳಿಕೊಡುವರು ಎಂಬುದಾಗಿ ನೀವು ನೆನೆಸುವುದಾದರೆ ನಿಮ್ಮ ಮರ್ಯಾದೆಯನ್ನು ಮಾರ್ಕೆಟಿಗೆ ತಂದು ಹರಾಜಾಗ್ತಾರೆ. ಇನ್ನು ತಿರುಗಿ ನೀವು ಇನ್ನೂ ಕಷ್ಟದಲ್ಲಿ ನೀವು ಬೀಳ್ತೀರಾ. ಅದಕ್ಕಿಂತ ಬದಲಾಗಿ ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಳ್ಳಿ. ಜೀವ ಸ್ವರೂಪನಾದ ದೇವರ ಮುಂದೆ ನಿಮ್ಮ ಮೊಣಕಾಲುಗಳು ಬೀಳಲಿ, ಕೈಗಳನ್ನು ಎತ್ತಿ ದೇವರೊಂದಿಗೆ ನಿಮ್ಮ ಎಷ್ಟೇ ದೊಡ್ಡ ಬೆಟ್ಟದೋಪಾದಿಯಲ್ಲಿ ಆ ಪ್ರಾಬ್ಲಮ್ಸ್ ಇರ್ಬೋದು, ಗುಡ್ಡದ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಆದರೆ ಜೀವ ಸ್ವರೂಪನಾದ ಯೇಸುವಿನ ಬಳಿಗೆ ಬರುವಾಗ ಆತನೆಲ್ಲವೂ ಸಾಲ್ವ್ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಹಸ್ತ, ಪ್ರಿಯ ದೇವ ಜನರೇ, ನಿಮ್ಮ ಸ್ಥಿತಿಗತಿಯಿಂದ ಯಾರು ನಿಮಗೆ ಸಹಾಯ ಮಾಡುವಂತ ರೀತಿಯಲ್ಲಿ ಇಲ್ಲದೆ ಇದ್ರೂ ಕೂಡ ದೇವರ ಹಸ್ತ ಒಬ್ಬರ ಹೃದಯವನ್ನು ಮಾರ್ಪಡಿಸಿ ನಿಮಗೆ ಸಹಾಯ ಮಾಡುವ ಹಾಗೆ ದೇವರಾದ ಕರ್ತನು ನಡೆಸುವನಾಗಿದ್ದಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ, ಇಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ನೆರಳಿನೋಪಾದಲ್ಲಿ, ಬಲಗಡೆಯಲ್ಲಿ ನೆರಳಿನೋಪಾದಲ್ಲಿ ಇದ್ದೇನೆ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕ ವಾಗ್ದಾನ ಮಾಡಿದ್ದಾನೆ, ವಾಕ್ಯದ ಮೂಲಕ ತೋರಿಸಿಕೊಡುವನಾಗಿದ್ದಾನೆ. ಪ್ರಿಯರೇ, ಇವತ್ತು ಎಷ್ಟು ನಾವು ದೇವರ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದೀವಿ, ಎಷ್ಟು ಪ್ರಾರ್ಥನೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದೀವಿ, ಎಷ್ಟು ಸಮಯವನ್ನು ದೇವರಿಗೆ ಪ್ರಾರ್ಥನೆಗೋಸ್ಕರ, ವಾಕ್ಯಕ್ಕೋಸ್ಕರ ನಾವು ಡೆಡಿಕೇಶನ್ ನಾವು ಮಾಡ್ತಿದ್ದೀವಿ. ಇವತ್ತು ಲೋಕದಲ್ಲಿ ಎಲ್ಲದಕ್ಕೂ ನಮಗೆ ಸಮಯ ಇದೆ. ದೇವರ ಬಳಿಗೆ, ದೇವರನ್ನು ಕೊಂಡಾಡಲಿಕ್ಕೆ, ದೇವರೊಂದಿಗೆ ಪ್ರಾರ್ಥಿಸಲಿಕ್ಕೆ ಸಮಯ ಇಲ್ಲದಾಗಿ ಹೋಗಿದೆ. ಏನು ಹೇಳಿದ್ರೆ, ಒಂದು ವಾಕ್ಯವನ್ನು, ಇಷ್ಟು ಒಳ್ಳೆ ವಾಕ್ಯವನ್ನು ನಿಮ್ಮ ಬಳಿಗೆ ದೇವರಾದ ಕರ್ತನು ನಿಮ್ಮ ಬಳಿಗೆ ತರುವಾಗ ಆ ವಾಕ್ಯವನ್ನು ಕೇಳಲಿಕ್ಕೆ ನಿಮಗೆ ಪುರ್ಸೋತಿಲ್ಲ. ಎಷ್ಟೋ ಜನರು ಹೇಳ್ತಾರೆ, ಅಯ್ಯೋ ನಾನು ಬ್ಯುಸಿ ಇದ್ದೆ, ಅಯ್ಯೋ ನಾನು ಅದನ್ನು ಹಾಗೆ ಮಾಡಿದ್ದೆ, ಅಯ್ಯೋ ನನಗೆ ಹೀಗೆ ಪರಿಸ್ಥಿತಿ, ವಾಕ್ಯ ಕೇಳಲಿಕ್ಕಾಗಲಿಲ್ಲ. ಒಂದು ವೇಳೆ ದೇಹದಲ್ಲಿ ರೋಗಗಳು ನಿಮ್ಮ ದೇಹದಲ್ಲಿ ಬರುವುದಾದರೆ, ಒಂದು ರೋಗದಲ್ಲಿ ನೀವು ಬೀಳುವುದಾದರೆ, ಆಗ ಏನ್ ಮಾಡ್ತೀರಾ? ದಿನಗಟ್ಟಲೆ ಹಾಸ್ಪಿಟಲ್ ಅಲ್ಲಿ ಮಲಗ್ತೀರಾ. ಎಷ್ಟೋ ಜನರು ಆ ಸಮಯದಲ್ಲಿ ಅಯ್ಯೋ ದೇವರು ಎಂಬುದಾಗಿ ಹೇಳಿದೆ, ದೇವರು ಕೂಡ ಸಹಾಯ ಮಾಡಲಿಕ್ಕೆ ಶಕ್ತನಾಗಿರುವುದಿಲ್ಲ. ಪ್ರಿಯರೇ, ಕಾರ್ಗತ್ತಲು ದಾವೀದನಂತೆ ನೀನು ಹತ್ತಿರವಿದ್ದಿ. ಇವತ್ತು ನಿಮ್ಮ ಜೀವಿತದಲ್ಲಿ ಆ ನಿಜವಾದ ಆ ನಂಬಿಕೆ ಇದೆ, ಆ ನನ್ನೊಂದಿಗೆ ನನ್ನ ಕರ್ತನು ಇದ್ದಾನೆ, ಈ ಪರಿಸ್ಥಿತಿಯಿಂದ, ಈ ಸ್ಥಿತಿಗತಿನ ನನ್ನನ್ನು ಹೊರಗೆ ತರಲಿಕ್ಕೆ ನನ್ನ ಕರ್ತನು ಶಕ್ತನಾಗಿದ್ದಾನೆ ಎಂಬುದಾಗಿ ಯಾರೊಂದಿಗೂ ನಿಮ್ಮ ಹೃದಯದ ಭಾರವನ್ನು ಶೇರ್ ಮಾಡ್ಕೊಳ್ಬೇಡಿ. ಪ್ರಿಯರೇ, ದೇವರ ಆತ್ಮನೊಂದಿಗೆ ಶೇರ್ ಮಾಡಿ. ಇದಕ್ಕೆಲ್ಲದಕ್ಕೂ ಉತ್ತರ ದೇವರಾದ ಕರ್ತನಾಗಿದ್ದಾನೆ. ಆದರೆ ದೇವರಾದ ಕರ್ತನಿಗೆ ಕೊಡುವಂಥ ಸಮಯವನ್ನು ಕೊಡಿ. ಪ್ರಿಯರೇ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಆತನು ನಿಮ್ಮನ್ನು ಅದರಿಂದ ಹೊರಗೆ ತರಲಿಕ್ಕೆ, ನಿಮಗೆ ಸಹಾಯ ಮಾಡಲಿಕ್ಕೆ, ನಿಮ್ಮನ್ನು ಉದ್ಧರಿಸಲಿಕ್ಕೆ, ನಿಮ್ಮನ್ನು ಆಶೀರ್ವಾದಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ.
ಆತನ ಹಸ್ತ ಯಾವಾಗಲೂ ನಿಮ್ಮೊಂದಿಗೆ ನಿಮ್ಮನ್ನು ತನ್ನ ಬಳಿಗೆ ಕರೆಯುವುದಕ್ಕಾಗಿ ಆತನು ತನ್ನ ಹಸ್ತವನ್ನು ಚಾಚಿಕೊಂಡಿದ್ದಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಈ ಕೇಡು ಸೈತಾನನು ನಿಮ್ಮ ಜೀವಿತದಲ್ಲಿ ತಂದಾಕುವನಾಗಿದ್ದಾನೆ. ನಿಮ್ಮನ್ನು ಕ್ರಿಸ್ತನಿಂದ ಅಗಲಿಸುವುದಕ್ಕೋಸ್ಕರವಾಗಿ, ನಿಮ್ಮನ್ನು ನಾಶಕರವಾದ ಜೀವಿತದಲ್ಲಿ ನಡೆಸುವುದಕ್ಕಾಗಿ, ನಿಮ್ಮ ಆಯುಷ್ಕಾಲವನ್ನು ಕಿತ್ತುಕೊಳ್ಳುವುದಕ್ಕೋಸ್ಕರವಾಗಿ, ಕ್ರಿಸ್ತನಲ್ಲಿಟ್ಟಿರುವಂತಹ ಆ ನಂಬಿಕೆಯನ್ನು ಕಿತ್ತುಕೊಳ್ಳುವುದಕ್ಕಾಗಿ ಆ ಒಂದೊಂದು ರೀತಿಯ ಕೇಡನ್ನು, ಆದರೆ ಅದು ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನ ಮೇಲೆ ನೀವು ನಂಬಿಕೆಯನ್ನು ಇಡ್ತೀರಾ, ಆತನಿಗೆ ನೀವು ಸಮಯವನ್ನು ಕೊಡ್ತೀರಾ, ಆತನೊಂದಿಗೆ ನಿಮ್ಮ ಹೃದಯದ ಭಾರವನ್ನು ಆತನೊಂದಿಗೆ ನೀವು ಶೇರ್ ಮಾಡಿಕೊಳ್ತೀರಾ, ಆ ಕೇಡಿನಿಂದ ಆತನು ತಪ್ಪಿಸ್ತಾನೆ. ಹೇಗೆ? ನಿನ್ನ ದೊಣ್ಣೆಯು ನಿನ್ನ ಕೋಲು ನಿನಗೆ ಧೈರ್ಯ ಕೊಡು. ಹಲ್ಲೆಲೂಯಾ. ಸೋತು ಹೋದಂತ ಪರಿಸ್ಥಿತಿ, ಇನ್ನು ನನ್ನ ಜೀವಿತ ಮುಗೀತು, ನನ್ನಿಂದ ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳುವಂತ ಅದೇ ಸಿಚುವೇಶನ್, ಅದೇ ಪರಿಸ್ಥಿತಿಯಲ್ಲಿ ದೊಣ್ಣೆ ಅಂದ್ರೆ ಹೋಲಿ ಸ್ಪಿರಿಟ್ ಆಗಿದ್ದಾನೆ, ಪರಿಶುದ್ಧಾತ್ಮನು ದೊಣ್ಣೆ ಆಗಿದ್ದಾನೆ. ನಿನ್ನ ಕೋಲು ದೇವರ ವಾಕ್ಯವಾಗಿದೆ. ಹೋಲಿ ಸ್ಪಿರಿಟ್ ವಾಕ್ಯವೆಂಬ ಅವರು ಒಂದಾಗಿದ್ದುಕೊಂಡು ಯಾವ ಕೇಡು ಭಯ ಇಲ್ಲದ ಹಾಗೆ ಆ ಕೇಡಿನಿಂದ ಹೊರಗೆ ದೇವರಾದ ಕರ್ತನು ನಿಮ್ಮನ್ನು ಹೊರಗೆ ತರುವವನಾಗಿದ್ದಾನೆ. ನಿಮ್ದು ಯಾವುದೇ ಪ್ರಾಬ್ಲಮ್ಸ್, ಯಾವುದೇ ಎಷ್ಟೇ ದೊಡ್ಡ ಪ್ರಾಬ್ಲಮ್ಸ್ ಆಗಿರ್ಬೋದು, ಆದರೆ ದೇವರಾದ ಕರ್ತನಿಂದ ಮಾತ್ರ ಅದರಿಂದ ಹೊರಗೆ ತರಲಿಕ್ಕೆ ಸಾಧ್ಯ. ಇನ್ನು ಎಷ್ಟೋ ಜನರು ತಮ್ಮ ಮಕ್ಕಳ ಮದುವೆ ವಿಚಾರದಲ್ಲಿ, ತಮ್ಮ ಮಕ್ಕಳ ಕೆಲಸ ಕಾರ್ಯದ ವಿಚಾರದಲ್ಲಿ ಚಿಂತೆಯಲ್ಲಿದ್ದಾರೆ ತಂದೆ ತಾಯಿಗಳು. ಆದರೆ ಪ್ರಿಯರೇ, ನೀವು ಯೇಸುವಿನ ಬಳಿಗೆ ಬರುವುದಾದರೆ, ಯೇಸುವಿನ ದೇವರ ಸುವಾರ್ತೆಯ ವಾಕ್ಯವನ್ನು ನಮ್ಮ ಮಗಳಿಗಾಗಲಿ ಮಗನಿಗಾಗಲಿ ನೀವು ತಿಳಿಯಪಡಿಸುವುದಾದರೆ, ಆ ಸುವಾರ್ತೆಯ ವಾಕ್ಯ ಅವರ ಜೀವಿತದಲ್ಲಿ ಬೆಳಕಾಗಿದ್ದುಕೊಂಡು ರೈಟ್ ಟೈಮಲ್ಲಿ ರೈಟ್ ಪರ್ಸನ್ ಆಗಿರುವಂತಹ ಯೇಸು ಸ್ವಾಮಿ ನಿಮ್ಮ ಕುಟುಂಬ ಜೀವಿತದಲ್ಲಿ ಎಂಟ್ರಿ ಆಗಿ ಆತನು ಮಧ್ಯ ಪ್ರವೇಶಿಸಿ ನಿಮ್ಮಿಂದ ಆಗದೇ ಇರುವಂಥ ಕಾರ್ಯಗಳನ್ನು ಒಂದು ಕ್ಷಣದಲ್ಲಿ ಆತನು ಮಾಡಿ ತೋರಿಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕಾರ್ಗತ್ತಲು ಈ ಸಂಗತಿ ಇರುವುದಾದರೆ, ಆ ಕಣಿವೆ ಎಂಬ ಕಾರ್ಗತ್ತಲು ಎಲ್ಲಿ ನೋಡಿದರೂ ಸಹಾಯ ಇರದಂತ 4 ದಿಕ್ಕುಗಳಿಂದ ಡೋರ್ಗಳು ನಿಮಗೆ ಸಹಾಯದ ಆ ಹೆಲ್ಪಿಂಗ್ ಡೋರ್ ಕ್ಲೋಸ್ ಆಗಿರ್ಬೋದು, ಆದರೆ ಪರಿಶುದ್ಧಾತ್ಮನು ದೊಣ್ಣೆ ಆಗಿದ್ದಾನೆ. ನಿಮ್ಮ ಮುಂದೆ ಬರುವಂತ ಎಲ್ಲ ವೈರ್ಯ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕ್ಲಿಕ್ಕೆ ನಿಮಗೆ ಸಹಾಯಕನಾಗಿದ್ದಾನೆ. ದೇವರ ವಾಕ್ಯವನ್ನು ಹಿಡಿದು ಆ ಸೈತಾನನನ್ನು ನೀವು ಎದುರಿಸ್ತೀರಾ, ಯಾವುದು ನಿಮ್ಮ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವಜನರೇ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ದೇವರ ವಾಕ್ಯ ಜೀವವಾಗಿದೆ, ಅದು ಜೀವದಿಂದ ತುಂಬಿದೆ. ಆತನು ಜೀವವುಳ್ಳ ದೇವರು. ಪ್ರಿಯರೇ, ನಿಮ್ಮಲ್ಲಿ ಜೀವವಿಲ್ಲದಕ್ಕೆ ಜೀವವನ್ನುಂಟು ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರ ಆತನು. ಫಸ್ಟ್ ಪ್ರಯಾರಿಟಿ ಈ ವಾಕ್ಯ ನಿಮ್ಮ ಬಳಿಗೆ ಬರೋ ಒಂದು ಕ್ಷಣ ಕೂತ್ಕೊಂಡು ಈ ವಾಕ್ಯವನ್ನು ಕೇಳಿ. ನಿಮ್ಮಿಂದ ಆಗದೆ ಇರುವಂತ ಕಾರ್ಯ, ಯಾವುದೇ ನಿಮ್ಮಿಂದ ಮಾಡಲಿಕ್ಕೆ ಆಗದೆ ಇರುವಂತ ಕಾರ್ಯಗಳಾಗಿರ್ಬೋದು, ದೇವರ ಹಸ್ತ ಒಂದು ಕ್ಷಣ ಮಾತ್ರದಲ್ಲಿ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಸ್ಪಷ್ಟವಾಗಿ ಸತ್ಯವಾಗಿ ನಾನು ಹೇಳ್ತೀನಿ, ಫಸ್ಟ್ ಪ್ರಯಾರಿಟಿ ಮುಂಜಾನೆ ವೇಳೆಯಲ್ಲಿ ಎದ್ದಂತ ವೇಳೆಯಲ್ಲಿ ದೇವರಾದ ಕರ್ತನಿಗೆ ನಿಮ್ಮನ್ನು ನೀವು ಒಪ್ಪಿಸಿ ಕೊಡುವುದಾದರೆ, ದೇವರಾದ ಕರ್ತನಿಗೆ ನೀವು ಸ್ತೋತ್ರದೊಂದಿಗೆ ನೀವು ಮುಂದೆ ಫಸ್ಟಿನ ದಿನವನ್ನು ನೀವು ಪ್ರಾರಂಭಿಸುವುದಾದರೆ, ನಿಮ್ಮ ಜೀವಿತ ಶುಭಕರವಾಗಿ, ಆಶೀರ್ವಾದಕರವಾಗಿಯೂ ಭಾಗ್ಯದಾಯಕವಾಗಿಯೂ ನಿಮ್ಮ ಜೀವಿತವಾಗಿರ್ತದೆ. ಪ್ರಿಯ ದೇವಜನರೇ, ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡಬೇಡಿ. ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡಿ. ನಿಮಗೋಸ್ಕರ ಯೇಸು ಸ್ವಾಮಿ ಚಿಂತಿಸುವವನಾಗಿದ್ದಾನೆ. ಯೇಸುವಿನ ಬಳಿಗೆ ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಕೇಳಿ ಪ್ರಿಯರೇ. ತಂದೆ, ಮಗ, ಪರಿಶುದ್ಧಾತ್ಮನ ತ್ರೈಕತ್ವವುಳ್ಳ ದೇವರು ನಿಮ್ಮೊಂದಿಗೆ ಬರ್ತಾನೆ, ನಿಮಗೆ ಸಹಾಯ ಮಾಡಲಿಕ್ಕೆ ಬರ್ತಾನೆ, ನಿಮ್ಮನ್ನು ಕೇಡಿನಿಂದ ತಪ್ಪಿಸ್ತಾನೆ.
ಸೈತಾನನ ತಂದಾಕಿದಂತ ಕೇಡಿನಿಂದ ತಪ್ಪಿಸ್ತಾನೆ, ಅವಮಾನಗಳಿಂದ ತಪ್ಪಿಸ್ತಾನೆ, ರೋಗಗಳಿಂದ ಗುಣಪಡಿಸ್ತಾನೆ. ನೀವು ಹೃದಯದಲ್ಲಿ ಏನನ್ನು ಆಲೋಚಿಸಿ ದೇವರ ಆತ್ಮನೊಂದಿಗೆ ನೀವು ಶೇರ್ ಮಾಡಿಕೊಳ್ತೀರಾ, ಪ್ರಾರ್ಥಿಸಿಕೊಳ್ತೀರಾ, ಅದನ್ನು ಎಲ್ಲವನ್ನು ಆತನು ನೆರವೇರಿಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಸಮಯವನ್ನು ವ್ಯರ್ಥ ಮಾಡಬೇಡಿ ಪ್ರಿಯರೇ. ವ್ಯರ್ಥವಾಗಿ ಹೋದಂಥ ಸಮಯ ತಿರುಗಿ ಬರುವುದಿಲ್ಲ. ದೇವರು ಕೊಟ್ಟಿರುವಂಥ ಈ ಅಮೂಲ್ಯವಾದ ಸಮಯವನ್ನು, ಈ ಅಮೂಲ್ಯವಾದ ಅವಕಾಶವನ್ನು ನಿಮ್ಮ ಹೃದಯದಲ್ಲಿ, ನಿಮ್ಮ ಹೃದಯ ಮಾಲಯದಲ್ಲಿ ಅದನ್ನು ಬಚ್ಚಿರಿ. ಕ್ಲುಪ್ತ ಕಾಲ ಬರುವಾಗ ಒಂದೊಂದಾಗಿ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ನೆರವೇರಿಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ಮನುಷ್ಯರಾಗಲಿ ಮನುಷ್ಯರ ಹಸ್ತ ಸಹಾಯ ಮಾಡಲು ಶಕ್ತರಾಗಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಶಕ್ತನ ಅಲ್ಲದೇ ಇರುವುದಕ್ಕೆ ಅವರ ಬಳಿಗೆ ನೀವು ಹೋಗಬೇಡಿ. ಶಕ್ತನಾಗಿರುವಂತಹ ಹಸ್ತದ ಕೆಳಗೆ, ಜೀವ ಸ್ವರೂಪನಾದ ದೇವರ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಬರುವಾಗ ದೇವರ ಹಸ್ತ ನಿಮ್ಮನ್ನು ಮೇಲಕ್ಕೆತ್ತಿ ನಡೆಸ್ತದೆ. ನಿಮ್ಮಿಂದ ಆಗದೇ ಇರುವಂತಹ ಎಲ್ಲ ಕಾರ್ಯಗಳನ್ನು ದೇವರ ಹಸ್ತ ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತದೆ. ಅದಕ್ಕೋಸ್ಕರವಾಗಿ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ವೈರಿಯಾದ ಸೈತಾನನು ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳನ್ನು ಮಾಡದಂತೆ ದೇವರ ಕೃಪೆ ಎಂಬ ಹಸ್ತ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವುದಕ್ಕಾಗಿ ಈ ಸಮಯ, ಈ ದಿನ ನಿಮಗೆ ಕೊಟ್ಟಿರುವುದು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪರಿಶುದ್ಧನಾದ ನೀತಿಯುಳ್ಳ ತಂದೆಯಾದ ದೇವರೇ, ಕರ್ತನಾದ ಕ್ರಿಸ್ತೇಸು ಸ್ವಾಮಿ, ನಿನ್ನ ಘನೋಳ ನಾಮಕ್ಕೆ ಸ್ತೋತ್ರ. ಕರ್ತನೆ, ವೈರಿಗಳ ಮುಂದೆ, ಹೌದು ಸ್ವಾಮಿ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಪರಿಶುದ್ಧಾತ್ಮನೇ, ನಿನ್ನ ವಾಕ್ಯ ಕರ್ತನೆ, ಯಾವಾಗಲೂ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನೀನು ಅದ್ಭುತವನ್ನು ಮಾಡು ಕರ್ತನೆ. ಯಾರ್ಯಾರು ಯಾವ್ಯಾವ ಸಮಸ್ಯೆದಲ್ಲಿದ್ದಾರೋ, ಯಾವ್ಯಾವ ರೋಗಗಳಿದ್ದಾರೋ, ಯಾವ ಸಮಸ್ಯೆಯಿಂದ ಬಿಡುಗಡೆ ಕೊಡು, ರೋಗದಿಂದ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಇನ್ನು ಯಾವ್ಯಾವ ಅಗತ್ಯತೆಗಳಿಗೋಸ್ಕರ ಪ್ರಾರ್ಥಿಸಲು ಪ್ರತಿಯೊಂದು ಅಗತ್ಯತೆಗಳನ್ನು ನೀನು ಪೂರೈಸಿ ನಡೆಸು. ಯಾಕಂದ್ರೆ ನಿನ್ನ ವಾಕ್ಯವೆಂಬಾತನು ನೀನು ಯೇಸು ಕ್ರಿಸ್ತನ ಸತ್ತೊಳಗೆ ಎಬ್ಬಿಸಿದಂತ ಅದೇ ಆತ್ಮನು, ಪರಿಶುದ್ಧಾತ್ಮನು ನಿಮ್ಮೊಂದಿಗೆ ಇದ್ದುಕೊಂಡು ತನ್ನ ಆತ್ಮನ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಕರ್ತನೆ. ನಿಜವಾಗಿಯೂ ಯಾರ್ಯಾರು ಈ ವಾಕ್ಯವನ್ನು ಕೇಳುವಂತ, ಯಾರ್ಯಾರು ಯಾವ್ಯಾವ ಸ್ಥಿತಿಗತಿಗಳಲ್ಲಿದ್ದಾರೋ, ಯಾವ್ಯಾವ ಅನೇಕ ಮನುಷ್ಯರಿಂದ ಬಿಡಿಸಲು ಅಸಾಧ್ಯವಾದಂಥ ಅನೇಕ ಸಮಸ್ಯೆಗಳಲ್ಲಿ, ಕಷ್ಟದಲ್ಲಿ, ಚಿಂತೆಯಲ್ಲಿ, ವೇದನೆಯಲ್ಲಿ, ಅವಮಾನ, ನಿಂದೆಗಳಲ್ಲಿ ಇರ್ಬೋದು, ರೋಗ ರುಜಿನಗಳಲ್ಲಿ ಇರ್ಬೋದು, ಆದರೆ ಎಲ್ಲದಕ್ಕೂ ಉತ್ತರ ಕರ್ತನಾದ ಯೇಸುವೆ ನೀನಾಗಿದ್ದಿ. ಅವರು ನಿನ್ನ ಬಳಿಗೆ ಬಂದು ನಂಬಿಕೆಯಿಂದ ವಾಕ್ಯ ಕೇಳುವಾಗಲೇ ಅವರ ಪ್ರಾಬ್ಲಮ್ಸ್ಗಳು ಸಾರ್ಟ್ ಔಟ್ ಆಗಲಿ ಕರ್ತನೆ. ಪರಿಶುದ್ಧಾತ್ಮನೇ, ನಿನ್ನ ನಡೆಸುವಿಕೆ, ನಿನ್ನ ಚಲಿಸುವಿಕೆ, ಈ ವಾಕ್ಯವನ್ನು ಕೇಳುವಾಗಲೇ ಅವರ ಹೃದಯಗಳನ್ನು ನೀನು ಟಚ್ ಮಾಡಿ ಅವರ ಪ್ರತಿಯೊಂದೊಂದು ಪ್ರಾಬ್ಲಮ್ಸ್ಗಳಿಂದ ನೀನು ಬಿಡುಗಡೆಯನ್ನು ಕೊಡು. ಪ್ರತಿಯೊಂದು ಪ್ರಾಬ್ಲಮ್ಸ್ಗೆ ಆನ್ಸರ್ ಅನ್ನು ನೀನು ಕೊಡು ಕರ್ತನೆ. ನೀನು ಕೊಡ್ತೀನಿ, ನಿನಗೆ ಸ್ತೋತ್ರ. ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಕರ್ತನೆ, ನಿನ್ನನ್ನು ನಿನ್ನ ಮಕ್ಕಳು ಸೇವಿಸುವಂಥ ವೇಳೆಯಲ್ಲಿ ನೀನು ಆ ಮಕ್ಕಳನ್ನು ಆಶೀರ್ವದಿಸಿ ಕೃಪೆಯಿಂದ ತುಂಬಿಸು. ಯೇಸುವಿನ ಮುದ್ದಾದ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. Bless in the name of Jesus Nazareth. Bless in the name of Jesus.